going on a date, guys. Dubai idaga I started talking to a girl, very well behaved and very soft spoken. ಒಂದು ಹುಡುಗಿ ನಂಗೆ ಇಷ್ಟ ಆದ್ರ ಹತ್ರ ಮಾತಾಡ್ತಾ ಇದೀವಿ. ಹೆಂಗ್ ಬರ್ತಾವ ನೋಡಿ ಅವನು. ಹ್ಯಾಪಿ 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 ಟು ಯು. ಸೌಂಡ್ ಆಗ್ತಿಲ್ವಾ? ಏನ್ ಬೈ ಹೊಟ್ಟೆ ಬಂದು ಬರ್ಸ್ಕೊಂಡ್ಬಿಟ್ಟರು ಅವರು. Hi, so welcome back to my new vlog, guys. ಇವತ್ತಿನ vlog ಶುರು ಮಾಡ್ತಿರೋದು ನಾನು ನನ್ನ ಕಾರಲ್ಲಿ. ಸೊ ನಾನು ಇವತ್ತು ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ನೀವು ತಮ್ಮನೇಲಿ ಟೈಟಲ್ ನೋಡಿರ್ತೀರಾ, ಐ ಆಮ್ ಗೋಯಿಂಗ್ ಆನ್ ಅ ಡೇಟ್, ಗೈಸ್. ಬಟ್ ಯಾರು ಹುಡುಗಿ ಏನು ಅಂತೆಲ್ಲ ತೋರಿಸಲ್ಲ. ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಅ ಗರ್ಲ್ ಅಂಡ್ ತುಂಬಾ ಒಳ್ಳೆ ಫ್ಯಾಮಿಲಿಯಿಂದ ಆ್ಯಂಡ್ ವೆರಿ ವೆಲ್ ಬಿಹೇವ್ಡ್ ಆ್ಯಂಡ್ ವೆರಿ ಸಾಫ್ಟ್ ಸ್ಪೋಕನ್ ಆ್ಯಂಡ್ ವೆರಿ ಗುಡ್ ಗರ್ಲ್. ಸೊ ಐ ಥಾಟ್ ಓಕೆ ಒಂದ್ಸರಿ ಸಿಕ್ಕಿ ಮಾತಾಡೋಣ ಅಂತ ಅನ್ಕೊಂಡು ಮೀಟಿಂಗ್. ನಾನು ಹೋಗ್ತಿರೋದು ಮಲ್ಲೇಶ್ವರಂಗೆ ಒಂದು ನೈಸ್ ಗ್ರೀನರಿ ಪ್ಲೇಸ್ ಇದೆ, ಒಂದು ಬುಕ್ ಎಲ್ಲ ಓದುವಂಥದ್ದು, ಒಂಥರ ನೈಸ್ ರೆಸ್ಟೋರೆಂಟ್ ನಾನು ನೋಡಿದ್ದೆ. ಸೊ ವಿಲ್ ಗೋ ದೇರ್ ಅಂತ ಪ್ಲಾನ್ ಮಾಡಿ ಗೋಯಿಂಗ್, ಲೆಟ್ಸ್ ಗೋ. ದಿಸ್ ಇಸ್ ಸಮಥಿಂಗ್ ವಿಯರ್ಡ್. ನನ್ನ ಪ್ರಕಾರ ಯಾರು ಕನ್ನಡದಲ್ಲಿ ಈ ಥರ ವ್ಲಾಗ್ ಮಾಡಿಲ್ಲ, ಒಂದು ಡೇಟ್ಗೆ ಹೋಗ್ತಿರೋದು ಆ್ಯಂಡ್ ಆಲ್ ದಟ್ ಆಫ್ಟರ್ ಮ್ಯಾಸಿವ್ ಸೀನ್. ಸೊ ಯಾ, ಇದು ಅದೇ ಹೇಳಿದ್ನಲ್ಲ, ಒಂದು ಹುಡುಗಿ ನಂಗೆ ಇಷ್ಟ ಆದ್ರ ಹತ್ರ ಮಾತಾಡ್ತಾ ಇದೀವಿ ಆ್ಯಂಡ್ ಆಲ್ ದ್ಯಾಟ್. ಬಟ್ ಇನ್ನು ನಾನು ಯಾವುದೇ ಥರದ ಸ್ಟೆಪ್ ತೊಗೊಳಲ್ಲ. ಬಿಕಾಸ್ ನಾವು ಹುಡುಗರು ಏನು ಮಾಡ್ತೀವಿ ಅಂದರೆ ಲವಲ್ ಬಿದ್ದ ತಕ್ಷಣ ಫಸ್ಟ್ ಮನೆಯವ್ರಿಗೆ ಕರ್ಕೊಂಡೋಗಿ ತೋರಿಸ್ಬಿಡೋದು, ಅಪ್ಪ ನನ್ನ ಲೈಫಲ್ಲಿ ಆ ತಪ್ಪು ಮಾಡಿದ್ದೀನಿ, ಆ ತಪ್ಪು ಮತ್ತೆ ಮಾಡಲ್ಲ ಅಂತ. ನೆಕ್ಸ್ಟ್ ಪರಿಚಯ ಆಗಿದ್ದು ನೆಕ್ಸ್ಟ್ ಡೇನೆ ಅಪ್ಪ ಅಮ್ಮ ನನ್ನ ಹುಡುಗಿ ಅಂತೇಳಿ ತೋರಿಸ್ಬಿಟ್ಟು ಆಮೇಲೆ ಮನೆಯವ್ರಿಗೆ ಮಗ ತೋರಿಸ್ತಾ ಇರೋ ಥರ ಮಾಡ್ಕೊಂಬಿಡೋದು, ಫ್ರೆಂಡ್ಸ್ಗೂ ಪರಿಚಯ ಮಾಡಿಸ್ಕೊಂಬಿಡೋದು. ಬೇಡವೇ ಬೇಡ ಅದೆಲ್ಲ. ಏನೇ ಆದರೂ ನೀವು ಆ ಬುದ್ಧಿ ಕಲ್ತ್ಬಿಡಿ. ಲೈಫಲ್ಲಿ ಫ್ರೆಂಡ್ಸ್ ಜೊತೆ ಇದ್ದಾಗ ಫ್ರೆಂಡ್ಸ್ ಜೊತೆಗಿರಿ, ಗರ್ಲ್ ಫ್ರೆಂಡ್ಗೆ ಫ್ಯಾಮಿಲಿಗೆ ರೆಸ್ಟ್ ಮಾಡಕ್ಕೆ ಹೇಳಿ, ಆರಾಮಾಗಿರಿ ಅಂತೇಳಿ. ಫ್ಯಾಮಿಲಿ ಜೊತೆ ಇದ್ದಾಗ ಫ್ಯಾಮಿಲಿ ಜೊತೆ ಇರಿ, ಗರ್ಲ್ ಫ್ರೆಂಡ್ನ ಮಿಕ್ಸ್ ಮಾಡಬೇಡಿ, ಫ್ರೆಂಡ್ಸ್ನ ಮಿಕ್ಸ್ ಮಾಡಬೇಡಿ. ಫ್ರೆಂಡ್ ಜೊತೆ ಇದ್ದಾಗ ಗರ್ಲ್ ಫ್ರೆಂಡ್ ಜೊತೆಗಿರಿ, ಫ್ಯಾಮಿಲಿಗೂ ಹಾಯ್ ಬಾಯ್ ಅಂದ್ರೆ ಯು ಬಿ ದೇರ್, ಬಟ್ ಡೋಂಟ್ ಮಿಕ್ಸ್. ಎಲ್ಲಾರನ್ನೂ ಎಲ್ಲ ಕಡೆ ಕರ್ಕೊಂಡು ಹೋಗ್ಬಿಡ್ಬೇಡಿ ಜೊತೆಗೆ. ದಿಸ್ ಈಸ್ ದ ಲೆಸನ್ ಐ ಲರ್ನ್ಡ್. ನಿಮ್ಗೆ ಹೇಳ್ತಾ ಇದೀನಿ. ನಾನಂತೂ ಈಗ ಫಿಕ್ಸ್ ಆಗ್ಬಿಡ್ತೀನಿ, ನನ್ನ ರಿಲೇಷನ್ಶಿಪ್ ನೆಕ್ಸ್ಟ್ ಏನಾದರೂ ಯಾವುದೇ ಆಗಲೇಬೇಕು. ಆಬ್ವಿಯಸ್ಲಿ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಾನು ಹೋದ್ರು ನೆಕ್ಸ್ಟ್ ಐ ವಿಲ್ ಕೀಪ್ ಇಟ್ ಪ್ರೈವೇಟ್ ಟಿಲ್ ಇಟ್ಸ್ ಪರ್ಮನೆಂಟ್. ಮದುವೆ ಆಗೋವರೆಗೂ ನಾನು ಯಾರ ಕಡೆನೂ ಬಾಯ್ ಬಿಡಲ್ಲ, ಇದು ನಮ್ಮ ಹುಡುಗಿ ಅಂತ. ಸೊ ದಿಸ್ ಇಸ್ ದ ಗೋಲ್, ಗೈಸ್. ಪ್ರೈವೇಟ್ ಆಗಿಡ್ಬೇಕು ಏನಾದರೂ. ಗೈಸ್ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀನಿ, ಬನ್ನಿ ಒಳಗೆ ಹೋಗೋಣ. ಸೊ ಲೆಟ್ಸ್ ಕನ್ಸಿಡರ್ ಆಸ್ ಫ್ರೆಂಡ್. ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ ನೋಡಿ, ಇಲ್ಲೆಲ್ಲ ಗಾರ್ಡನ್ ಎಲ್ಲ ಇದೆ. ಕೆಫೆ ಒಳಗೆ ಕೂರೋಣ ಅಂತ ನಾನು ಹೋಗ್ತಾ ಇದ್ದೀನಿ. ಲೆಟ್ಸ್ ಫುಲ್ಲಿ ಆಚೆ ಬಿಡಬೇಕು. ಗೈಸ್ ನಮ್ಮ ಫ್ರೆಂಡ್ ಇನ್ನೂ ಬಂದಿಲ್ಲ, ಅದೇ ಗ್ಯಾಪಲ್ಲಿ ನಿಮಗೆ ಒಂಥರ ಈ ಜಾಗ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸಬ್ಸ್ಕ್ರೈಬರ್ಸ್ ಇದೆ, ಪಾಟ್ಸ್ ಎಲ್ಲ ಬೈ ಮಾಡ್ಬೋದು ಗೈಸ್. ಸೊ ನಾನು ನಮ್ಮ ಫ್ರೆಂಡು ಬಂದರು. ಸೊ ವಿ ಆರ್ಡರ್ಡ್ ದಿಸ್ ಮಚ್ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಸೊ ಇದು ಕೋಲ್ಡ್ ಕಾಫಿ ಆರ್ಡ್ರ್ ಮಾಡಿದ್ದೀನಿ. ನನಗೆ ನಾನು ಟ್ರೈ ಮಾಡ್ತಿರೋದು ಗೋವಾ ಕುಝಿನ್ ಇದು ತರಕಾರಿಗಳು, ಮತ್ತು ಇದು ಬಿಸಿ ಮಾಡದೇ ಇರೋ ರಸಮ್ ಅಂತೆ, ಹಂಗೆ ಹುಣ್ಸೆಹಣ್ಣು ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇದು ರೈಸ್ ಜೀರಾ ರೈಸ್ ಇದ್ದಂಗಿದೆ, ಮತ್ತು ಇದೊಂದು ಗ್ರೇವಿ ಕೊಟ್ಟಿದ್ದಾರೆ. ಗ್ರೇವಿ ಹೆಸರು ಗೊತ್ತಿಲ್ಲ. ಮತ್ತು ಇಲ್ಲೇನೋ ಒಂದಿದೆ ಪೂರಿ ಥರ. ಸೊ ನಮ್ಮ ಫ್ರೆಂಡ್ ನನಗೆ ಅಂತ ಏನೋ ತಂದಿದ್ದಾರೆ, ಇದು ಮನೆಗೆ ಹೋಗಿ ತೋರಿಸ್ತೀನಿ ಗೈಸ್. ಸೊ ಅಲ್ಲಿಂದ ಹೊರಟೆ, ನಾನು ಸಿಸಿ ಎಲ್ಲ ಆಚೆ ಹೋಗ್ತಿದ್ವಿ ನೋಡಿ. ಬೆಳಗ್ಗೆ ಎಡಕ್ಕೆ ಹೋಗಿ ಅಲಾರಾಮ್ನ ಈವ್ನಿಂಗ್ ಇಟ್ಬಿಟ್ಟಿದ್ದೀನಿ. 7:30 ಬಡ್ಕೊತೈತೆ. 7:30 8:30 9:00 ಎದಳ್ಬೇಕು ಅಂತ ಇಟ್ಟಿರೋದು. ಬೆಳಗ್ಗೆ ಯಾಕೆ ಅಲಾರಾಮ್ ಹೊಡೆದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಈಗ ಗೊತ್ತಾಗ್ತದೆ. ಸೊ ಆಗುತ್ತೆ, ತಪ್ಪುಗಳಾಗುತ್ತೆ ಗೈಸ್. AM PM ಗೊತ್ತಿರೋದು ತಪ್ಪಾಗುತ್ತೆ. AM ಅಂದರೆ ಈವ್ನಿಂಗು, PM ಅಂದರೆ ಬೆಳಗ್ಗೆ, ಎಲ್ಲ ಸಂಜೆ. AM ಅಂದರೆ ಮಾರ್ನಿಂಗು, PM ಅಂದರೆ ಬೆಳಗ್ಗೆ ಈವ್ನಿಂಗು. ಗೊತ್ತು ಗೈಸ್, ಸುಮ್ಮನೆ ಡವ್ ಮಾಡ್ತಿರೋದು. ಕಾಂಟೆಂಟ್ಗೋಸ್ಕರ ಮಾಡಬೇಕು ಅವಾಗ ಹಿಂಗೆ ಡವ್. ಬಟ್ ಅಲಾರಾಮ್ ನಿಜವಾಗ್ಲಿ ಇಟ್ಟಿರೋದು. ಬನ್ನಿ ಈಗ ಹೋಗೋಣ. ಎಲ್ಲ ಒಂಚೂರು ಹೋಗ್ತಾ ಇದ್ವಿ ಕೆಲಸಕ್ಕೆ. ಶಾಯಿಲ್ದು ಡಿಸ್ಚಾರ್ಜ್ ಆಗುತ್ತಂತೆ, ಅವನು ಮನೆಗೆ ಬರ್ತಾನೆ. ಅದಾದಮೇಲೆ ನಮ್ಮ ಅಪ್ಪ ಮುಂದೆ ಇವತ್ತು ಇದಿದೆ, ಎಂಗೇಜ್ಮೆಂಟ್ ಅಂತ ಇದ್ದೀನಿ. ನನ್ನ ತಲೆಯಲ್ಲಿ ಎಂಗೇಜ್ಮೆಂಟ್ ಅಂತ ಬರ್ತಾಳೆ. ನಮ್ಮ ಅಪ್ಪ ಮುಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಸೊ ಅದ್ರದ್ದು ಒಂದು ಕೇಕ್ ಕಟ್ ಮಾಡಿಸ್ಬೇಕು. ಅದು ಮಾಡಿ ಆಮೇಲೆ ಶ್ರವಣ್ ಬ್ರೋ ಹತ್ರ ಹೋಗಿ ಅವ್ರಿಗೆ ಪ್ರೋಟೀನ್ ಬಾರ್ನ ಕೊಡಬೇಕು. ಬನ್ನಿ ಹೋಗುವ. ಸೊ ಫೈನಲಿ ಮನೆಗೆ ವಾಪಸ್ ಬಂದೆ. ಸಖತ್ ದೂರ ಇತ್ತು, ಎಲ್ಲ ಹೋಗಿದ್ವಿ, ನಾನು ಸಂಜೆ ಒಂದು ಕೆಲಸ ಇತ್ತು ಅಂತ ವಾಪಸ್ ಬಂದ್ವಿ. ಈಗ ಮೇಲೆ ಹೋಗಿ ನಮ್ಮ ಅಪ್ಪ ಅಮ್ಮ ಕೇಕ್ ಕಟ್ ಮಾಡಿಸಿ ನಾನು ಮತ್ತೆ ಶ್ರವಣ್ ಬ್ರೋ ಹತ್ರ ಹೋಗಬೇಕು. ಆಲ್ರೆಡಿ ಇಲ್ಲಿ 10 o'clock ಆಗ್ಬಿಟ್ಟಿದೆ. ಅವ್ರು ಮೊನ್ನೆನೇ ಹೇಳಿದ್ರು ಸ್ವಲ್ಪ ಬೇಗ ಬನ್ನಿ ಬ್ರೋ, ಇವತ್ತು ಬೇಗ ಬನ್ನಿ ಬ್ರೋ, ನಾನು ಮತ್ತೆ ನಿದ್ದೆ ಮಾಡಬೇಕು ಅಂತ. ನಾನು ಇಲ್ಲಿಂದ ಹೋಗೋಷ್ಟಲ್ಲಿ 11 ಗಂಟೆ ಆಗುತ್ತೆ. ಪಕ್ಕ ಬೈಕೋತಾರೆ. ಬನ್ನಿ, ನಾನು ಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಅಕ್ಕ ಹೇಳಿದೆ ಕೇಕ್ ತರೋಕ್ಕೆ. ಅಲ್ಲಿ ಸಾಯಿಲು ನನ್ನ ರೂಮಾ ತೀರ್ಕೊಂಡ ಅಂತ ಪಾಪ. ಇಲ್ವಲ್ಲ ಅವನು, ಇಲ್ಲ ಅವನು ಇಲ್ಲೂ ಇಲ್ಲ ಮಚ್ಚ. ನಡ್ಕೊಂಡು ಆಡ್ತವನಾ, ನಡೀತವನ. ಗೈಸ್ ನಮ್ಮ ಅಪ್ಪ ಅಮ್ಮದು 29ನೇ ಆ್ಯನಿವರ್ಸರಿ.
30th ನಮ್ಗೆ anniversary full ಗೊತ್ತಿಲ್ಲ ಮರ್ತ್ಬಿಟ್ಟಿದ್ರಿ ಆನಿವರ್ಸರಿ ಅನ್ನೋದು 30th anniversary ಫುಲ್ ಗ್ರ್ಯಾಂಡ್ ಹಾ ಏನಂತೀರಾ ಗೈಸ್ ಕೇಕ್ ಬಂತು ಕಟ್ ಮಾಡಿಸುವ ಬನ್ನಿ ಕ್ಯಾಂಡಲ್ ಸ್ಪಾರ್ಕಲ್ ತಂದಿದ್ದಾರೆ ಅದೆಲ್ಲ ಇದಾಗುತ್ತೆ ಕೊಡು ಪಾಯ್ಸನ್ ಸೆಲೆಬ್ರೇಷನ್ ಮಾಡ್ತಾನೆ RCB ಮ್ಯಾಚ್ ಹೆಂಗ್ ಬರ್ತಾವ ನೋಡಿ ಅವನು ಪರವಾಗಿಲ್ವಾ ಈಗ ನೋವಿಲ್ವಾ ಇದೆಯಾ ನೋಡಿ ಗೈಸ್ ಸರ್ಜರಿ ಆದ್ಮೇಲೆ ಓವೋ ಟಿ ಶರ್ಟ್ ಹಾಕೊಂಡ್ಬಂದವನೆ ನಮ್ಮ ಓವೋದು ಗೈಸ್ ಬೇಕಾದ್ರೆ ಆರ್ಡರ್ ಮಾಡಿ ಸಾಯಿಲ್ ಹೇಳೋ ಸೊ ಫೈನಲಿ ಕೇಕ್ ಕಟ್ ಮಾಡೋ ಟೈಮ್ ಬಂತು ಅಪ್ಪ ಅಮ್ಮ ಪಾಪ 4-4 ದಿನದಿಂದ ಫುಲ್ ಹಾಸ್ಪಿಟ್ಲಲ್ಲೇ ಓಡಾಡ್ತಾ ಇದ್ರು ಹಾಸ್ಪಿಟ್ಲಲ್ಲೇ ಇದ್ರು 4-4 ದಿನದಿಂದ ಅಚ್ಚಿ ಹ್ಯಾಪಿ 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 ಟು ಯು ಎಲ್ರೂ ಕೇಕ್ ಸಿಗುತ್ತೆ ಕಣ್ರಪ್ಪ ಎಲ್ರೂ ಕೇಕ್ ಸಿಗುತ್ತೆ ಮಚ್ಚ ಸ್ವಲ್ಪ ಜೋರಾಗಿ ಕೊಡಿ ಜಾಸ್ತಿ ಕೊಡ್ತೀನಿ Going up to the 16th floor, I just need a little more. Rocking out too low, not sure. Making that thing swing back and forth. Look at us, we're out of sorts. Thank God we're not keeping score. Losing our mind to cannibal. ಗೈಸ್ ಈಗ ನಾನು ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ತುಂಬ ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬನ್ನಿ ಫಟ್ ಅಂತಿರಿಂದ ಒಳ್ಳೆ ಗಾಯ್ಸ್ ಸೊ ಆ್ಯನಿವರ್ಸರಿ ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು ಪ್ರಾಪರಾಗಿ ಮನೆಗೆ ಬಂದು ವಿಶ್ ಮಾಡ್ಬೇಕು ಆಮೇಲೆ ಬನ್ನಿ ನನ್ನ ಪ್ರಕಾರ ಶ್ರವಣ್ಗಳು ಎತ್ತಿರ್ತಾರಲ್ಲ ಗೊತ್ತಿಲ್ಲ ಫಸ್ಟ್ ನಾನು ವರುಣ್ ಬ್ರೋ ಹತ್ರ ಹೋಗಿ ಅವ್ರಿಗೆ ಚಾಕ್ಲೇಟ್ನ ಕೊಟ್ಟು ದುಬೈನ ತಂದಿರೋದನ್ನ ಆಮೇಲೆ ಮುಂದೆ ಹೋಗೋದ ಬೇಡ ಶ್ರವಣ್ಗಳ ಮನೆಗೆ ಅಂತ ಡಿಸೈಡ್ ಮಾಡ್ಬೇಕೀಗ ಬಿಕಾಸ್ ಆಲ್ಮೋಸ್ಟ್ 10 ಗಂಟೆ ಆಯಿತು ಇವಾಗ ಅಪ್ಪಂಗೆ ಅಣ್ಣಗೆ ಫೋನ್ ಮಾಡಿದ್ರೆ ಅಂತಾರೆ ಸೊ ಅದಕ್ಕೆ ಡಿಸೈಡ್ ಮಾಡೋಣ ನಮಸ್ಕಾರ ಬ್ರೋ ವೆಲ್ಕಮ್ ಟು ಅವ್ರು ನಮಗೆ ಕಾಣ್ತಾ ಇದೆಯಪ್ಪ ವೆಲ್ಕಮ್ ಟು ಅವರ್ ವ್ಲಾಗ್ ಥ್ಯಾಂಕ್ ಯು ಬ್ರೋ ಸುಮಾರು ದಿವಸ ಆಯ್ತು ನಿಮ್ಗೆ ನೋಡಿ ಮ್ಯಾಚ್ ನೋಡ್ತಾ ಇದ್ದೀರಾ ಬ್ರೋ ಇದು ನಿಮಗೆ ಬರೀ ಚಾಕ್ಲೇಟ್ ಇದೆ ಬೇರೆನಿಲ್ಲ ಬೇರೆದು ಬರ್ತಾ ಇದೆ ನಿಮ್ಮ ಬರ್ಡೇ ಗಿಫ್ಟ್ ಬರ್ತಾ ಇದೆ ಬ್ರೋ ಏನ್ ಬ್ರೋ ಚಾಕ್ಲೇಟ್ ಕೊಟ್ಬಿಟ್ಟು ನಮ್ಮ ಬರ್ಡೇ ಗಿಫ್ಟ್ನ ಹಂಗೆ ಮಜಾ ಮಾಡ್ಬಿಟ್ಟಿದ್ದೀರಾ ಬರ್ಡೇ ಗಿಫ್ಟ್ ಇದೆಲ್ಲ ಸ್ಯಾಮ್ಸಂಗ್ ಕೊಡೋನ್ನೇ ಅಲ್ಲ ಬ್ರೋ ಸ್ಯಾಮ್ಸಂಗ್ ನನ್ನ ಗಿಫ್ಟ್ ಪ್ರಕಾರ ರೋಲೆಕ್ಸ್ ಕೊಡ್ತೀರಾ ಅಂತ ನಂಗೆ ಹಾಯ್ ಸಂಜಯ್ ಹೆಂಗಿದ್ ದುಬೈ ಸೂಪರ್ ಬ್ರೋ ಗೈಸ್ ಫೈನಲಿ ಶ್ರವಣ್ ಮನೆ ಹತ್ರ ಬಂದ್ವಿ ಶ್ರವಣ್ ಬ್ರೋ ನಾನು ದುಬೈಯಿಂದ ಬಂದಮೇಲೆ ಸಿಗಲೇ ಇಲ್ಲ ಸೊ ತುಂಬ ದಿನ ಆಯಿತು ವರುಣ್ ಬ್ರೋನು ಇವತ್ತೇ ಸಿಕ್ಕಿರೋದು ದುಬೈಯಿಂದ ಬಂದಮೇಲೆ 4-5 ದಿನ ಆಯಿತು ನಾನು ಸಾಯಿಲ್ದು ಅದು ಇದು ಟೆನ್ಷನ್ ಓಡಾಡ್ತಿದ್ದೆ ಫೈನಲಿ ಶ್ರವಣ್ ಬ್ರೋಗೆ ನಾನು ಒಂದು 20 ಪ್ರೋಟೀನ್ ಬಾರ್ಸ್ ತಂದಿದ್ದೆ ಅಲ್ಲಿಂದ ಬಿಕಾಸ್ ಅವ್ರು ಹೇಳಿದರು ಆರ್ಡ್ರ್ ಮಾಡಿದ್ರು ಅವ್ರ ಅಣ್ಣ ತೊಗೊಂಬನ್ನಿ ಅಂತ ಸೊ ಈಗ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಹೆಚ್ಕೊ 23 ತಂದೆ ಬ್ರೋ ಅವ್ರ ದುಡ್ಡಲ್ಲಿ 3 ನಾನೇ ತಿನ್ಬಿಟ್ಟಿದ್ದೀನಿ ಬ್ರೋ ಎತ್ಬೇಡಿ ಬ್ರೋ ಅದು ಕ್ಯಾಲರಿ ಜಾಸ್ತಿ ನಿಮ್ಗೆ ಒಳ್ಳೇದು ಕೊಡ್ತೀನಿ ಬನ್ನಿ ನಾನು ಒಳಗೆ ಇದಿರ್ಲಿ ಬಿಡು ಕ್ಯಾಲರಿ ಜಾಸ್ತಿ ಒಂದು ದೈಪ್ ಇರ್ತೀನಿ ಇನ್ನೂ ಒಳ್ಳೇದು ಕೊಡ್ತೀನಿ ಬನ್ರಿ ಇದು ಬೇಡ ಸರಿ ನೋಡೋಣ ಬ್ರೋ ಗೈಸ್ ಇವ್ರು ದೇಪೋದನ್ನ ನನ್ನ ಮೇಲೆ ಹಾಕ್ಬಿಡ್ತಾರೆ ಅಣ್ಣ ಅಲ್ಲಿ ಕೊಡಿ ಬ್ರೋ ಒಂದೇ ಒಂದು ತಗೊಳ್ಳಿ ಬ್ರೋ ಪ್ಯಾಕೆಟೇ ನಿಮ್ಮದು ಕವರೇ ನಿಮ್ಮದು ಬನ್ನಿ ಬ್ರೋ ಬನ್ನಿ ಚೆನ್ನಾಗಿಲ್ಲ ಬ್ರೋ ನಾನು ಒಳ್ಳೆ ದುಡ್ಡು ಕೊಡ್ತೀನಿ ಬ್ರೋ ಮೇಲೆ ಅವ್ರ ಮುಂದೆ ಎತ್ಕೊಡ್ತೀನಿ ಬನ್ನಿ ಬ್ರೋ ಯಾಕೆ ಮ್ಯಾಚ್ ಕೊಡ್ತೀನಿ ಇದೇ ಸಖತ್ತಾಗಿರೋದು ಬ್ರೋ ಫ್ಲೋರ್ ಯಾವುದು ಅಂತಾನೆ ಮರ್ತ್ಬಿಡಿ ನಿಮ್ಮ ಥರ್ಡ್ ಫ್ಲೋರ್ ಅಂತ ನಾನು ಹಾಕೊಂಡ್ಬಿಟ್ಟು ನಾನು ಆಗಲೇ 4 ತಿನ್ಬಿಡ್ತೀನಿ ಅವ್ರ ಹೆಸರುದು ಅದಕ್ಕೆ ಇವತ್ತು ಕೊಟ್ಬಿಡೋಣ ಅಂತ ದಪ್ಪ ಬಿಡಿರಾ ದಪ್ಪ ಆಗಿದ್ದಿಲ್ಲ ಬೇಸರ ದಪ್ಪ ಆಗಿದೆಯಾ ಫುಲ್ ಸೈಜ್ ಆಗಿದ್ದೀರಾ ಹೌದಾ ಇದೆಲ್ಲ ಶೋಲ್ಡರ್ ಇದೆಲ್ಲ ದಪ್ಪ ಆಗಿದೆಯಾ ಇವಾಗ ಬಂದು ಕಟ್ ಹೊಡಿಯೋದು ಇನ್ನೂ ಜಗ್ತು ಬ್ರೋ ನನ್ನ ಹಾಕೋತಾರೆ ಬ್ರೋ ನನ್ನ ಹಾಕೋತಾರೆ ಬ್ರೋ ಚೆನ್ನಾಗಿ ಗಾಯ್ಸ್ ನಮ್ಮ ಚಿನ್ನಿ ನೋಡಿ ಗಾಯ್ಸ್ ನಮ್ಮ ಚಿನ್ನಿ ನೋಡಿ ಎತ್ಕೊಳ್ಳಿ ಅವರು ಅಯ್ಯೋ ನೋಡ್ಬಿಟ್ಟು ಬ್ರೋ ನಿಮ್ಮ ಪ್ರೋಟೀನ್ ಬಾರ್ಸ್ ಅಯ್ಯೋ ಎರಡು ಗಿಫ್ಟ್ ನಿಮ್ಗೆ ದುಬೈಯಿಂದ ಪ್ರೋಟೀನ್ ಬಾರ್ಸ್ ಎಂಜಾಯ್ ಮಾಡಿ ಬ್ರೋ ಒಂದು ಕೊಡಿ ಬ್ರೋ ಎಲ್ಲ ನಿಮಗೆ ಬ್ರೋ ಥ್ಯಾಂಕ್ ಯು ನೋಡಿ ಗಾಯ್ಸ್ ಅಣ್ಣನ ಸೋಫಾ ನೋಡಿ ಗಾಯ್ಸ್ ದುಬೈ ನೋಡ್ಬಿಟ್ಟು ಅಣ್ಣ ಸೋಫಾ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟವ್ರೆ ಏನೋ ವಿಡಿಯೋ ಕಾಲ್ ಮಾಡಿ ಹಿಂಗೇನೋ ಅಂತಿದ್ರಪ್ಪ ಮೊನ್ನೆ ಇಲ್ಲಿಂದ ಇಲ್ಲಿ ಶ್ರವಣ್ ಬ್ರೋ 23 ಚಾಕ್ಲೇಟಿಗೆ ಪೇ ಮಾಡಿರೋದು 14 ಅವ್ರ ಜೇಬಲ್ಲಿ ಒಂದು 5 ಇದೆ ಸಕಾಲ ಕಿಟ್ ಕ್ಯಾಟ್ ಥರ ಇದೆ ಬಟ್ ಸಕಾಲ ಇದೆ ಗೈಸ್ ಸೊ ನಾನು ದುಬೈಲಿದ್ದಾಗ ಚೀಟ್ ಮಾಡಿಲ್ಲ ಇಂಡಿಯಾಗೆ ಬಂದ ಮೇಲೆ ತಿಂದೆ ಸಾರಿಯಾಗಿ ತಿಂದೆ ಇನ್ಮೇಲೆ ತಿನ್ನಲ್ಲ ಚೇರ್ಸ್ ನೀವು ಬಲ್ಕಿಂಗಾ 100 kg ನಮ್ಮದು ಬಲ್ಕಿಂಗ್ ಗೈಸ್ 100 kg ಆದಮೇಲೆ ಸಣ್ಣ ಆಗುತ್ತೆ
10 ದಿನ 100 kg ಆಗ್ತೀನಿ ನಾನು. 10 ದಿನ 100 kg ಆಗ್ತೀನಿ. ಬಟ್ ಬರೀ ಹೊಟ್ಟೆ ಬರುತ್ತೆ, ಬೇರೆ ಏನು ಬರಲ್ಲ. ನಾನಾ ಒಂದು ವಾರದಲ್ಲಿ ಗೇನ್ ಆಗ್ಬಿಡ್ತೀನಲ್ಲ, ನಂದು ಮೆಟಬಾಲಿಸಮ್ ಹಂಗಿದೆ. ಗೈಸ್, ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ದು ಬರ್ಡೇ ಇತ್ತು. ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ ಬ್ರದರ್ ಜೊತೆ. ಸೊ ಈ ಸಂಡೇ ತಲೆ ಮೇಲೆ ತಲೆ ಬೀಳಲಿ, ಆಕಾಶದ ಮೇಲೆ ಆಕಾಶ ಬೀಳಲಿ, ಶ್ರವಣ್ ಬ್ರೋ ಮೇಲೆ ಬೀಳಲಿ, ಶ್ರವಣ್ ಬ್ರೋ ಮೇಲೆ ಸಂಜೆ ಬೀಳಲಿ. ಬ್ರೋ ಇವ್ರೇನು ಕದ್ದು ಮುಚ್ಚಿ ವ್ಲಾಗ್ ಮಾಡ್ತಾರೆ, ಡೈರಿ ವ್ಲಾಗ್ ಮಾಡ್ರಿ. ಸೊ ನಮ್ಮ ವರುಣ್ ಬ್ರೋ ಬರ್ಡೇ ಸೆಲೆಬ್ರೇಷನ್, ಓಕೆನಾ ಬ್ರೋ? ದುಡ್ಡು ತೊಗೊಂಬನ್ನಿ, ಎಷ್ಟು ಅಂತ ಹೇಳ್ತೀವಿ ಅಲ್ಲ, ಪಾರ್ಟಿಗೆ ರೀ ನಾವು ಕೇಕ್ ತರ್ತೀವಿ ಬ್ರೋ. ಎಷ್ಟು ಅಂತ ಹೇಳ್ತೀವಿ, ತೊಗೊಂಬನ್ನಿ ಪಾರ್ಟಿಗೆ. ಬ್ರೋ ಇಲ್ಲಿ ನೋಡಿ ಬ್ರೋ, ಆ್ಯಪ್ಸ್ ಎಲ್ಲ ಇದೆ. ಸೌಂಡ್ ಆಗ್ತಿಲ್ವಾ? ಏನ್ ಬೈ ಹೊಟ್ಟೆ ಬಂದು ಬರ್ಸ್ಕೊಂಡ್ಬಿಟ್ಟಾರ ಅವರು. ಹೇಳಿ ದುಬೈ ಜಂಕ್ ತಿಂದಿದ್ದಾರೆ ಅಂತ. ಏನೋ ಇರೋದು ನೀನು. ಅಯ್ಯೋ ಹೆಂಗಿದ್ದೆ, ಹೆಂಗಾಗೋದಲ್ಲೋ. ಕಾಣ್ತಿದ್ಯಾ ಹೊಟ್ಟೆ ಹೋಗ್ಬಿಟ್ಟಿದೆ. ಬ್ಯಾಕ್ ಪೋಸ್ ಇದೆಯಾ ಬ್ರೋ? ಸ್ವಲ್ಪ ಹೊಟ್ಟೆ ಬಂದಿದೆ, ಕರೆಸ್ಕೋತೀನಿ. ಟೆನ್ಷನ್ ಆಗ್ಬಿಟ್ಟಿರೋ ಶ್ರವಣ್ ಬ್ರೋ, ಬ್ಯಾಕ್ ಕಾಯ್ಲಿಲ್ಲ ಅಂದ್ರೆ. ಇದೆಯಾ ಬ್ರೋ? ಫಾರ್ಮಲ್ಲಿ ಇದ್ದೀನಲ್ಲ, ಒಂದು ವಾರ ಇರಲ್ಲ ನೋಡಿ. ನನ್ನ ಬ್ಲಾಗ್ ನೋಡಿ ನನ್ನ ರೋಸ್ಟ್ ಮಾಡ್ತಾರೆ. ಅಯ್ಯೋ One of the famous and very nice chocolate. ಯಾರೋ ಕೊಡ ಒಳ್ಳ ಫೇಮಸ್ ನೈಸ್ ಚಾಕ್ಲೇಟ್ ಅದೇ ಯಾರೋ ಕೊಡೋದು ಮತ್ತೆ ಯಾಕೆ ತೋರಿಸ್ತಾ ಇರೋ ಚಾಕ್ಲೇಟ್ ಇಲ್ಲಿ. ಸೊ ಫೈನಲಿ ವಾಪಸ್ ಹೊರಟಿದ್ದೀವಿ. ಸೊ ಇಷ್ಟು ನನಗೆ ಅಣ್ಣ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ನಾನು ಕೊಟ್ಟನಾ? ಹಾಂ, ಏನು ಕೊಟ್ಟೆ? ಒಳ್ಳೇದಾಗ್ಲಿ ಬ್ರೋ. ಓಕೆ, ಬ್ಯಾಗ್ಗೆ ಹಾಕೊಂಬಿಡಿ ಎಲ್ಲ. ಅಲ್ಲ ಯಾಕೆ ಬಿಟ್ರಿ, ಎತ್ಕೊಂಬಿಡಿ ಎಲ್ಲ. ಪಾಪ ತಿನ್ಲಿ, ನಾ ಏನ್ ಬಿಟ್ಟಿದ್ದೀರಾ, ರ್ಯಾಪರ್ ಬಿಟ್ಟಿದ್ದೀರಾ. ಅಲ್ಲ ನೋಡಿ, 2 ಚಾಕ್ಲೇಟ್ 1 ಪೇಪರ್ ತಂದಿದ್ದು 23. 3 ಇದೆ, ಇಲ್ಲ ಹಿಡಿದೆ 4 5 ಸಾಕಲ್ಲ ಅವ್ರಿಗೆ. ಅವರೇ ತಿಂದವ್ರು ಎಷ್ಟು, ಅವಾಗಿಂದ 10 ತಿನ್ನೋರು ಸಾಕು ಬ್ರೋ, ಡಯಟಲ್ಲಿ ಇರಿ. ಓಕೆ ಬ್ರೋ, ಹುಷಾರು, ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೀಟಿಂಗ್ ಆಫ್ಟರ್ ಲಾಂಗ್ ಟೈಮ್. ಒಂದು ರೋಡ್ ಟ್ರಿಪ್ ಹೊಡೆಯೋಣ ಬಾಯ್ಸ್, ಏನಂತೀರಾ? ಅಲ್ಲ ಬ್ರೋ, ಚಾಲೆಂಜ್ ವಿಡಿಯೋಸ್ ಮಾಡೋಣ. ಮುಂಚೆ ನಾವು ಮಾಡ್ತೀವಿ ಗೊತ್ತಾ? ಗೈಸ್, ನಮ್ಮ ಚಾಲೆಂಜಸ್ ವಿಡಿಯೋಸ್ ವಾಪಸ್ ಬರುತ್ತೆ. ಆ್ಯಂಡ್ ಆಲ್ಸೋ ನಾವೊಂದು ರೋಡ್ ಟ್ರಿಪ್ ಪ್ಲಾನ್ ಮಾಡ್ತೀವಿ ಆದಷ್ಟು ಬೇಗ. ವಾಟ್ಸ್ ಎ ಬಾಯ್ಸ್ ಟ್ರಿಪ್ 100% ಹೋಗೋಣ. ಲೆಟ್ಸ್ ಗೋ. ಗೈಸ್, ಶ್ರವಣ್ ರಮನಿಂದ ವಾಪಸ್ ಬರ್ತೀನಿ, ಮಲ್ಕೊಂಬಿಟ್ವಿ. ಸೊ ಯಾ, ಇಟ್ ವಾಸ್ ಚೆನ್ನಾಗಿತ್ತು. ಇಟ್ ವಾಸ್ ಅ ನೈಸ್ ಡೇ. ಐ ಸ್ಪೋಕ್ ಟು ಅ ಫ್ರೆಂಡ್. ಇಟ್ ವಾಸ್ ನೈಸ್. ಆಫ್ಟರ್ ಅ ಲಾಂಗ್ ಟೈಮ್ ಐ ಮೆಟ್ ಅ ಗರ್ಲ್ ಆ್ಯಂಡ್ ಐ ಸ್ಪೋಕ್. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನೈಸ್. ಆಮೇಲೆ ನಾನು ಸಂಜೆ ಸ್ವಲ್ಪ ಆಚೆ ಹೋಗಿದ್ವಿ. ಯಾ, ಸೊ ಯಾವುದೇ ಥರದ್ದು ಕನ್ಫರ್ಮ್ ಎಲ್ಲ ಏನಿಲ್ಲ ವಿ, ಜಸ್ಟ್ ಅ ಡೇಟ್, ನಾರ್ಮಲ್ ಡೇಟ್. ಸೊ ಯಾ, ನೀವು ಆಮೇಲೆ ನ್ಯೂಸೇ ಬಿಡಿಸ್ಬಿಟ್ಟಿರ. ಇಟ್ಸ್ ಅ ವೆರಿ ಬಿಗ್ ಸ್ಟೆಪ್. ಅಂದರೆ ಆಫ್ಟರ್ ಒನ್ಸ್ ಯು ಹ್ಯಾವ್ ಬೀನ್ ಹರ್ಟ್ ವೆರಿ ಬ್ಯಾಡ್ಲಿ ಇನ್ ರಿಲೇಷನ್ಶಿಪ್, ಒಂದ್ಸರಿ ತುಂಬ ಹರ್ಟ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡೋಕೆ ಹೋಗ್ತೀವಲ್ಲ, ದಟ್ಸ್ ದ ಬಿಗ್ಗೆಸ್ಟ್ ಸ್ಟೆಪ್. ಬಿಕಾಸ್ ನಾವೀಗ ಮಾಡಲೇಬೇಕು, ನಮ್ಮ ಲೈಫ್ ನಾವು ನೋಡಬೇಕು, ನಾವು ಮೂವ್ ಆನ್ ಆಗಬೇಕು, ನಾವು ನಮ್ಮ ಅಪ್ಪ ಅಮ್ಮನ ಖುಷಿಯಾಗಿ ನೋಡ್ಕೋಬೇಕು, ನಾವು ಒಂದು ಪಾರ್ಟ್ನರ್ನ ಹುಡುಕಬೇಕು. ಆ್ಯಂಡ್ ಆಲ್ ದಿಸ್ ಇಸ್ ಸೋ ಟ್ರೂ. ಸೊ ಯಾ, ಐ ಆಮ್ ಸರ್ಚಿಂಗ್ ಫಾರ್ ನೈಸ್ ಪಾರ್ಟ್ನರ್ ಹೂ ವಿಲ್ ಬಿ ನೈಸ್ ಟು ಮೈ ಫ್ಯಾಮಿಲಿ. ನಮ್ಮ ಅಪ್ಪ ಅಮ್ಮಂಗೆ ತುಂಬ ಚೆನ್ನಾಗಿ ಇಷ್ಟ ಆಗಬೇಕು. ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ ಎಲ್ರಿಗೂ ರೆಸ್ಪೆಕ್ಟ್ ಮಾಡಬೇಕು. ನನ್ನ ಫ್ರೆಂಡ್ಸ್ನ ರೆಸ್ಪೆಕ್ಟ್ ಮಾಡಬೇಕು. ಇವರೆಲ್ಲರೂ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ನಾನು ಹೇಳ್ದಿರ, ನಾನು ಕೇಳ್ದಿರ. ಅರ್ಥ ಆಗ್ತಿದ್ಯಾ ಆ ಪಾಯಿಂಟ್? ನಾನು ಹೋಗಿ ಎಲ್ರಿಗೂ ಅವ್ರು ರೆಸ್ಪೆಕ್ಟ್ ಮಾಡಿ ಅನ್ಬಾರ್ದು, ಅವ್ರಿಗೋಗಿ ರೆಸ್ಪೆಕ್ಟ್ ಮಾಡಿ ಅನ್ಬಾರ್ದು. ಅಂಥ ಪಾರ್ಟ್ನರ್ಸ್ ಅನ್ನೋ ಒಂದು ವಿಷನ್ನು. ಸೊ ಯಾ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ತುಂಬ ಟೈಮ್ ಇದೆ. ಇವಾಗ ನಾನು ಎಂಡ್ ಮಾಡ್ತೀನಿ. ಇವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ಒನ್ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್. ವಾಟ್ಸಪ್ ಲೋ खत्म, बाय बाय, टाटा, गुड बाय, गया.